ಸಂಘ ಗ್ರಾಮಸ್ಥರ ಹೋರಾಟಕ್ಕೆ, ಸ್ವಾಭಿಮಾನದ ಹೋರಾಟಕ್ಕೆ, ಸ್ವಾಭಿಮಾನದ ಹೋರಾಟಕ್ಕೆ, ಕೂಲಿ ಕಾರ್ಮಿಕರ ಹೋರಾಟಕ್ಕೆ, ಪಂಚಾಯತಿಯನ್ನು ನಗರಸಭೆಗೆ ಸೇರಿಸಿದ್ದಕ್ಕೆ, ಪಂಚಾಯತಿಯನ್ನು ನಗರಸಭೆಗೆ ಸೇರಿಸಿದ್ದಕ್ಕೆ, ಮತ್ತೂರು ಶಾಸಕರ ನಿಲುವಿಗೆ, ಶಾಸಕರ ನಿಲುವಿಗೆ ಪಂಚಾಯತಿಯನ್ನು ನಗರಸಭೆಗೆ ಸೇರಿಸಲು ಅನುಮತಿ ನೀಡಿದ ಪಂಚಾಯತಿ ಸದಸ್ಯರಿಗೆ, ಪಂಚಾಯತಿಯನ್ನು ನಗರಿಗೆ, ಗ್ರಾಮಸ್ಥರ ನಂಬಿಕೆಗೆ ಚೂರಿ ಹಾಕಿದ ಪಂಚಾಯತಿ ಸದಸ್ಯರಿಗೆ ಬೇಕೇ ಬೇಕು, ಬೇಕೇ ಬೇಕು. ಶಾಸಕರು ಗ್ರಾಮಕ್ಕೆ ಬರಲೇಬೇಕು. ಗ್ರಾಮಕ್ಕೆ ಬರಲೇಬೇಕು. ಗ್ರಾಮಕ್ಕೆ ಬರಲೇಬೇಕು. ಶಾಸಕರು ಗ್ರಾಮಕ್ಕೆ ಬರಲೇಬೇಕು. ತೊಲಗಲಿ 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 ಬೇಕು. ಪಂಚಾಯತಿ ಪಂಚಾಯತಿ ನಮ್ಮ ಗ್ರಾಮ, ನಮ್ಮ ಶಾಸಕರ ನಿಲುವಿಗೆ ಈ ಕೂಡಲೇ ಗ್ರಾಮಕ್ಕೆ ಬರಲೇಬೇಕು. ದಿನೇಶ್ ಗೂಳಿಗೌಡರು ಗ್ರಾಮಕ್ಕೆ ಬರಲೇಬೇಕು. ಮತ್ತೂರು ಶಾಸಕರ ನಿಲುವಿಗೆ ಪಂಚಾಯತ್ ರಾಜ್ ಆಶಯ ಗ್ರಾಮೀಣ ಪ್ರದೇಶದ ಜನರ ಕೈಯಲ್ಲಿ ಸ್ಥಳೀಯ ಜನರಿಗೆ ಅಧಿಕಾರ ಕೊಡೋದು. 3 ಹಂತದ ವಿಕೇಂದ್ರೀಕರಣದ ಪ್ರಕಾರ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಧಿಕಾರ ನಮಗೆ ಬಂತು. ಮಹಿಳೆಯರ ಸ್ಥಾನ 50ಕ್ಕೆ 50 ಮೀರ್ತು. ಸಮಾನತೆ ಅಧಿಕಾರದಲ್ಲಿ ಎದ್ದು ಕಾಣ್ತು. ಅದೇ ರೀತಿ ಶಾಸನ ಮತ್ತೆ ಸಂಸತ್ತಿನಲ್ಲೂ ಕೂಡ ಸಮಾನತೆ ಬರಬೇಕಂತೇಳಿ ನಾವೆಲ್ಲ ಹೋರಾಟಗಾರರು ಮಾಡ್ತಾ ಇದ್ದೀವಿ. ಹಾಗಾಗಿ ಗಾಂಧೀಜಿಯವರು ಕಂಡಂಥ ಕನಸು, ಅಬ್ದುಲ್ ನಜೀರ್ ಸಾಬ್ರವರ ಆಶಯ ಇವತ್ತು ಉಳಿಬೇಕಾಗಿದೆ. ಮದ್ದೂರಿನ ಶಾಸಕರಾದ ಉದಯ್ ಸರ್ ಅವರು ನಮ್ಮ ಗೆಜ್ಜಿಲ್ಗೆರೆ ಗ್ರಾಮ ಪಂಚಾಯಿತಿಯನ್ನ ನಗರಸಭೆಗೆ ಸೇರ್ಪಡಿಸುವ ಮೂಲಕ ನಗರೀಕರಣಕ್ಕೆ ಮುಂದಾಗಿದ್ದಾರೆ. ನಮಗೆ ನಗರೀಕರಣ ಬೇಡ, ನಗದೀಕರಣನೂ ಬೇಡ. ಕಾರಣ ಏನಂದ್ರೆ ನಗರೀಕರಣದ ಅವಶ್ಯಕತೆ ನಮ್ಮ ಗ್ರಾಮಕ್ಕಿಲ್ಲ, ಮದ್ದೂರು ನಗರಕ್ಕಿದೆ, ಪುರಸಭೆಗಿದೆ. ಅದನ್ನ ಮಾಡ್ಲಿ. ಅವರು ಅಭಿವೃದ್ಧಿ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಧಕ್ಕೆ ತಂದು ಫೆಬ್ರವರಿ 7ನೇ ತಾರೀಕುವರೆಗಿರುವ ಅಧಿಕಾರವನ್ನ ಮೊಟಕುಗೊಳಿಸಿ ಈಗಾಗಲೇ ಪುರಸಭೆಗೆ ನಮ್ಮ ನಗರ ಪಂಚಾಯತಿಗೆ ಸೇರಿಸಿ ನಮ್ಮ ಹಕ್ಕನ್ನ ಕಸ್ಕೊಳ್ತಾ ಇದ್ದಾರೆ. ನಾವು ಪಂಚಾಯಿತಿಯನ್ನ ಯಾವುದೇ ಕಾರಣಕ್ಕೂ ನಗರೀಕರಣಕ್ಕೆ ಅವಕಾಶ ಮಾಡೋದಿಲ್ಲ. ಯಾಕೆಂದ್ರೆ ಇದು ಹಸಿರು ವಲಯ, ಕೃಷಿಯ ಬದುಕು, ಹೈನುಗಾರಿಕೆ ಹೇರಳವಾಗಿದೆ. ಮಂಡ್ಯ ಹಾಲು, ಗೆಜ್ಜಿಲ್ಗೆರೆ ಹಾಲು ಒಕ್ಕೂಟ ಇವತ್ತು ನಮ್ಮಲ್ಲಿದೆ. ಇಂಡಸ್ಟ್ರಿಯಲ್ ಏರಿಯಾ ಇದೆ, ಕಾರ್ಖಾನೆಗಳಿದೆ. 30,000 ಜನಕ್ಕೂ ಮೀರಿ ಉದ್ಯೋಗ ಕೊಟ್ಟಿದ್ದೀವಿ. ನಮ್ಮಲ್ಲಿ ಎಲ್ಲ ಸಂಪನ್ಮೂಲ ಚೆನ್ನಾಗಿದೆ. ಹಾಗಿರುವಾಗ ನಗರೀಕರಣದ ಅವಶ್ಯಕತೆ ನಮಗಿಲ್ಲ. ಇವರು ಭೂ ಮಾಫಿಯಾ ಅಂತ ಕರಿತೀವಿ ಇದಕ್ಕೆ. ಎಲ್ಲಿ ಭೂಮಿ ಜಾಸ್ತಿ ಇದೆ, ಬೆಲೆ ಮೌಲ್ಯ ಜಾಸ್ತಿ ಇದೆ, ಅದನ್ನೆಲ್ಲ ಕಬಳಿಸೋ ಕೆಲಸನೇ ಇವಾಗ ಆಗ್ತಿರೋದು. ಬೆಂಗಳೂರಿನಿಂದ ಮೈಸೂರುವರೆಗೆ ರಿಯಲ್ ದಂಧೆ ನಡೆಯುತ್ತೆ, ರಿಯಲ್ ಎಸ್ಟೇಟು. ಎಲ್ಲ ಶಾಸಕರು ಭೂಮಿ ಹೈವೇ ರಸ್ತೆ ಆಜುಬಾಜಲ್ಲಿ ಆ ಕಡೆ 5 ಕಿಲೋಮೀಟರ್, ಈ ಕಡೆ 5 ಕಿಲೋಮೀಟರ್ ಭೂಮಿ ಕಸ್ಕೊಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇಂಥದ್ದಕ್ಕೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವಕಾಶ ಕೊಡೋದಿಲ್ಲ. ಒಗ್ಗೂಡಿ ಇಡೀ ಗ್ರಾಮ ಇವತ್ತು ಹೋರಾಟಕ್ಕೆ ನಿಂತಿದೆ. ಎಂದಿವರೆಗೂ ಶಾಸಕರು ವಾಪಸ್ ತಗೊಳ್ಳಲ್ವೋ
ಅಲ್ಲಿವರೆಗೂ ಈ ಹೋರಾಟ ಮುಂದುವರಿಯುತ್ತೆ. ಕಾನೂನಾತ್ಮಕವಾಗಿ ಏನು ಹೋರಾಟಕ್ಕೆ ಹೊರಟಿದ್ದೀವಿ ನಾವು, ಅಲ್ಲಿ ಮಧ್ಯಂತರ ಆದೇಶಕ್ಕೆ ಸಿದ್ಧತೆ ಆಗ್ತಾ ಇದೆ, ಅಲ್ಲಿವರೆಗೂ ನಾವು ನಿಲ್ಲಿಸೋದಿಲ್ಲ. ನಮ್ಮ ಗ್ರಾಮ ಪಂಚಾಯತಿಯಾಗಿ ಉಳಿಬೇಕು. ಹಾಗಾಗಿ ನಾವು ಈ ಹೋರಾಟವನ್ನ ಕೈಗೆ ತಗೊಂಡಿದ್ದೀವಿ. ನಾವು ಉಸ್ತುವಾರಿ ಸಚಿವರು ನಮಗೆ 5-6 ದಿವಸ ಟೈಮ್ ತಗೊಂಡಿದ್ರು. ಭಾನುವಾರದವರೆಗೆ ಅವರ ಅವಧಿ ಇದೆ. ಸೋಮವಾರ ಅವರನ್ನ ನಾವು ಸಂಪರ್ಕ ಮಾಡ್ತೀವಿ ಅಥವಾ ಅವರು ನಮ್ಮನ್ನ ಸಂಪರ್ಕ ಮಾಡ್ತಾರೆ. ಅವರು ಸ್ಥಳಕ್ಕೆ ಬರ್ಬೇಕಂತ ಹೇಳಿದೀವಿ. ಉದಯ್ ಅವರು, MLA ಅವರು, ಶಾಸಕರು ಕೂಡ ಇಲ್ಲಿಗೆ ಬರಬೇಕು. ದಿನೇಶ್ ಗೂಳಿಗೌಡರು ಪಂಚಾಯತ್ ಸದಸ್ಯರ ಮತ ಪಡೆದು ಗೆದ್ದಿರೋರು, ಅವರು ಬರಬೇಕು. 3 ಜನರಿಗೆ ಸೋಮವಾರದವರೆಗೆ ಅವಕಾಶ ಇದೆ. ಅಧಿಕಾರಿಗಳಿಗೂ ಕೂಡ ನಾವು ಗಮನಕ್ಕೆ ತಂದೀವಿ. DC, CEO ಎಲ್ಲರಿಗೂ ನಾವು ತಂದಿದ್ದೀವಿ. ಅವ್ರು ಯಾರು ಸೋಮವಾರದವರೆಗೆ ಏನಾದರೂ ಬಾಯಿ ಬಿಟ್ಟಿಲ್ಲ ಅಂದ್ರೆ, ಗೆಜ್ಜಿಲಗೆರೆ ಗ್ರಾಮ ಗೋಲಿಬಾರಲ್ಲಿ ಜೀವ ಕಳ್ಕೊಂಡಿರೋ ಗ್ರಾಮ. ಇತಿಹಾಸ ಇದೆ, ಹೋರಾಟಕ್ಕೆ ಇತಿಹಾಸ ಇದೆ. ನಮ್ಮ ಹೋರಾಟದ ಸ್ವರೂಪವನ್ನ ಸೋಮವಾರದಿಂದ ಆಚೆಗೆ ನಾವು ಪ್ರಕಟಿಸ್ತೀವಿ. ಇದು ಅವರಿಗೆ ಎಚ್ಚರಿಕೆಯ ಗಂಟೆ. ನಗರಸಭೆ ಆಗ್ಲೇಬೇಕು ಅನ್ನುವ ಅವರ ಉದ್ದೇಶವನ್ನ ಅವ್ರಿಗೆ ಬೇಕಾದಂತ ಅಭಿಮಾನಿಗಳು, ಅವ್ರಿಗೆ ಬೇಕಾದಂತ ವ್ಯಕ್ತಿಗಳು ಪತ್ರಿಕಾಗೋಷ್ಠಿ ಮಾಡಿ ಪ್ರತಿನಿತ್ಯ ಒಂದೊಂದು ವಿಷಯ ಹೇಳ್ತಾ ಇದ್ದಾರೆ. ಏನೋ ಬಹಳ ಸುಂದರವಾಗಿ ಮಾಡ್ತಾರೆ ಅಂತ ಒಬ್ರು ಹೇಳಿದ್ದಾರೆ. ಇನ್ನೊಬ್ರು ಹೇಳ್ತಾರೆ ಭೂಮಿ ಬೆಲೆ ಜಾಸ್ತಿ ಆಗುತ್ತೆ ಅಂತಾರೆ. ಮತ್ತೊಬ್ರು ಹೇಳ್ತಾರೆ ಅಭಿವೃದ್ಧಿ ಅಂತಾರೆ. ಅಲ್ಲಪ್ಪ, ಗೆಜ್ಜಿಲಗೆರೆ ಗ್ರಾಮನ ಸುಂದರವಾಗಿ ಏನ್ ಮಾಡೋರು? ಗುಲಾಬಿ ಹೂ ಮುಡಿಸಿ ಅಲಂಕಾರ ಮಾಡ್ತಾರಾ? ಅಭಿವೃದ್ಧಿ ಅಂದ್ರೆ ಮದ್ದೂರೊಳಗಿಲ್ದಿರೋ ಸೌಲಭ್ಯ ಎಲ್ಲ ನಮ್ಮೂರಲ್ಲೇ ಇದೆಯಲ್ಲ, ಇನ್ಯಾವ ಅಭಿವೃದ್ಧಿ ಮಾಡ್ತಾರೆ? ನಗರೀಕರಣ ಅಂದ್ರೆ ಏನು? ಭೂಮೌಲ್ಯ ಅಂದ್ರೆ ಏನು? ಕಬಳಿಸೋದು. ಈ ತರದ ಆಲೋಚನೆಗಳು ಅವ್ರದ್ದು. ಅದಕ್ಕೆ ನಮ್ದು ಈ ಆಲೋಚನೆ. ನಾವ್ ಯಾವುದೇ ಕಾರಣಕ್ಕೂ ಖಡಕ್ಕಾಗಿ ಹೇಳ್ತೀವಿ, ಪಂಚಾಯಿತಿಯಾಗಿ ಉಳಿಯದ ಹೊರತು ಈ ಹೋರಾಟ ನಿಲ್ಲಲ್ಲ. ಪ್ರತಿಭಟನೆ ಗ್ರಾಮ ಪಂಚಾಯತಿನೇ ಇರಲಿ, ನಗರಸಭೆ ಬೇಡ ಅನ್ನೋ ಉದ್ದೇಶ. ಇದನ್ನ ಮಾನ್ಯ ಜನಪ್ರಿಯ ಶಾಸಕರು ಇದನ್ನ ಮನಗಂಡು ಈ ಗೆಜ್ಜೆಲೆಗೆ ಗ್ರಾಮದ ಇಂದಿನ ಏನಿದೆ ಇದರ ತಿಳ್ಕೋಬೇಕು. ಗ್ರಾಮದ ಇದನ್ನ ತಿಳ್ಕೊಂಡು ದಯಮಾಡಿ ಏನು ಕಾಲ ಮಿಂಚೋಗ್ಲಿಲ್ಲ, ನೀವು ಬನ್ನಿ, ನಮ್ಮ ಗ್ರಾಮಕ್ಕೆ ಬನ್ನಿ, ವೆಲ್ಕಮ್. ಯಾರೋ 4 ಜನ ನಿಮ್ಮ ಕಾರ್ಯಕರ್ತರು ಯಾರೋ ಅವ್ರ ಬಗ್ಗೆ ನಿಮಗೆ ದಿಕ್ ತಪ್ಸವ್ರೆ. ನನ್ನ ಗ್ರಾಮದ ಜನತೆ ಮುಂದೆ ಬಂದು ಈಗಲೂ ನೀವು ನಮ್ಮನ್ನ ಅದನ್ನ ಕೈ ಬಿಟ್ರೆ ದಯಮಾಡಿ ನಿಮ್ಗೆ ತುಂಬಾ ವೆಲ್ಕಮ್, ಸ್ವಾಗತಿಸ್ತೀವಿ ನಮಗೆ ಈ ಗ್ರಾಮ ಜನತೆ. ಗೆಜ್ಜಿಲಗೆರೆ ಗ್ರಾಮನೇ ಇದೆ, ಬರ್ಲಿ ಅವ್ರಿಗೆ. ಅವತ್ತು ನಮ್ಮ ಗೆಜ್ಜಿಲಗೆರೆ ಗ್ರಾಮನೇ ಅವ್ರಿಗೆ ಅತಿ ಹೆಚ್ಚು ಮತ ಕೊಟ್ಟು ಗೆಲ್ಸಿರೋದು. ತಿರುಗಿ ಈಗಲೂ ಅಷ್ಟೇನೆ ಆ ಗೌರವ ನೀವು ಉಳಿಸ್ಕೋಬೇಕು ಅಂತಂದ್ರೆ ಬನ್ನಿ, ನಮ್ಮ ಜನದ ಮುಂಚೆ ಕೂತ್ಕೊಂಡು ಮಾತಾಡಿ ಖುಷಿಯಿಂದ. ಅದನ್ನ ಕೈ ಬಿಡ್ತೀರಾ ಅನ್ನೋ ನಂಬಿಕೆ ಇದೆ, ನೀವು ಬರ್ತೀರಾ ಅಂತ ನಾನು ಕೇಳ್ಕೊತೀನಿ. ಗೆಜ್ಜಿಲಗೆರೆ ಗ್ರಾಮನೇ ಮಾಡ್ಕೊಂಡಿರೋ ಉದ್ದೇಶ ಅಂದ್ರೆ, ಗೆಜ್ಜಿಲಗೆರೆಗೆ ಹಾಲೂನ್ ಡೈರಿ ಇರ್ಬೋದು, ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ತೆರಿಗೆ ಹಣ, ಕಂದಾಯದ ಹಣ ಬರ್ತಾ ಇದೆ. ಅದು ನಮ್ಮ ಗ್ರಾಮಕ್ಕೆ ಸಾಕಾಗ್ತಾ ಇದೆ, ಡೆವಲಪ್ ಮಾಡ್ಕೋತಾ ಇದೀವಿ. ಇದನ್ನ ತಗೊಂಡು ಅದು ಬೇರೆ ಎಲ್ಲೋ ಅಭಿವೃದ್ಧಿ ಮಾಡೋ ವಿಚಾರಕ್ಕೆ ಅವ್ರು ತಲೆ ಹಾಕೋದು ಬೇಡ. ಯಾಕೆ ಹಿಂದೆ ಇದ್ದಂತ ಪುಣ್ಯಾತ್ಮರು SM ಕೃಷ್ಣ ಇರ್ಬೋದು, ಮಾದೇಗೌಡರು ಇರ್ಬೋದು, ಅಲ್ಲಿ ಮಂಚೇಗೌಡರು, DC ತಮ್ಮಣ್ಣವರು, ಹೋಗಿರುವಂತ ದೊಡ್ಡವರೆಲ್ಲ ನೋಡಿರುವಂತದ್ದು. ಇದು ತಿಳುವಳಿಕೆ ಉಳ್ಳಂತವ್ರೆಲ್ಲ ಅವರೇ ಕೈ ಬಿಟ್ಟು ಹೋಗವ್ರೆ. ಅವ್ರಿಗೆ ಅವ್ರ ಟೈಮಲ್ಲೇ ಬಂದಿದ್ದು, ಅವರೇ ಬಿಟ್ಟು ಹೋಗೋರು. ಆಗ್ಲೇ 12-13 ವರ್ಷದಲ್ಲಿ DC ತಮ್ಮಣ್ಣ ಅಂತವ್ರೆ ಬಿಟ್ಟು ಹೋಗವ್ರೆ. ದಯಮಾಡಿ ಇದನ್ನ ನೀವು ಯಾರೋ ಕಾರ್ಯಕರ್ತರ ಮಾತಿಗೆ ನಿಮ್ಮ ದಿಕ್ ತಪ್ಪಿಸ್ತವ್ರೆ, ದಿಕ್ ತಪ್ಪಬೇಡಿ. ನಿಮ್ಗೆ ಕೈ ಮುಗಿದು ನನ್ನ ಗ್ರಾಮದ ಪರವಾಗಿ ಕೇಳ್ಕೊತೀನಿ, ದಯಮಾಡಿ ಊರಿಗೆ ಬಂದು ನಗ್ನಗ್ತಾ ಇದ್ರೆ ಬಿಡುಗಡೆಗೊಳಿಸ್ಕೊಡ್ತೀರಾ ಅಂತ ನಿಮ್ಮ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಹೋರಾಟ ಯಾವುದೇ ರಾಜಕೀಯ ಪ್ರೇರಿತ ಹೋರಾಟವಲ್ಲ, ಇದು ಸ್ವಾಭಿಮಾನದ ಹೋರಾಟ. ನಮ್ಮ ಪಂಚಾಯಿತಿಯನ್ನು ನಮ್ಮ ಪಂಚಾಯಿತಿಯಾಗೇ ಉಳಿಸ್ಕೊಳ್ಬೇಕು ಅನ್ನೋ ಹೋರಾಟ ಇದು. ನಾವು ಗೆಜ್ಜಿಗೆರೆ ಪಂಚಾಯಿತಿ ಅಧ್ಯಕ್ಷರು. ನಮ್ಮ ಅಧಿಕಾರಾವಧಿ ಇನ್ನ ಫೆಬ್ರವರಿ 7ರವರೆಗೂ ಇದೆ. ಆದ್ರೆ ನಮ್ಮ ಈ ಅಧಿಕಾರವನ್ನ ಮೊಟಕುಗೊಳಿಸಿ ಇವರು ಆನ್ಲೈನ್ಗಳಲ್ಲಿ ನಮ್ಮ ಗ್ರಾಮದಲ್ಲಿ ಯಾವುದೇ ಕೆಲಸಗಳು ನಡೆದೇ ಇರೋ ರೀತಿ ಮಾಡಿದ್ದಾರೆ. ನಮ್ಮ ಅಧಿಕಾರನ ಮೊಟಕುಗೊಳಿಸಿರೋದಕ್ಕೆ ಅವ್ರನ್ನ ನಾನು ವಿರೋಧಿಸ್ತೀನಿ. ಮತ್ತೆ ನಮ್ಮ ಹೋರಾಟದ ಬಗ್ಗೆ ಅನ್ಯತಾ ಮಾತನಾಡುವವರೆಗೂ ನನ್ನ ವಿರೋಧ ಇದೆ. ಯಾಕೆಂದ್ರೆ ಇದು ಇಲ್ಲಿ ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿ ಮಾತಾಡ್ಬೇಕು. ಯಾವುದೇ ವಿಷಯ ಆದ್ರೂ ಇವರು ಸ್ಥಳಕ್ಕೆ ಬಂದಾಗ ಅವ್ರಿಗೆ ನಾವು ಉತ್ತರ ಕೊಡ್ತೀವಿ. ಇದು ರಾಜಕೀಯ ಪ್ರೇರಿತ ಅದು ಇದು ಆತರ ಏನು ಮಾತಾಡೋ ಅವಶ್ಯಕತೆ ಯಾರಿಗೂ ಇಲ್ಲ. ಇದು ನಮ್ದು ಸ್ವಾಭಿಮಾನದ ಹೋರಾಟ. ನಮ್ಮ ಪಂಚಾಯಿತಿಯಾಗೆ ಉಳಿಬೇಕು ಅನ್ನೋದು ನಮ್ಮ ಹೋರಾಟದ ಉದ್ದೇಶ. ರಾಧಾ, ನಮ್ಮ ಗ್ರಾಮ ಪಂಚಾಯಿತಿ ಹೋರಾಟ ಏನಿದೆ, ನಮ್ಮ ಗ್ರಾಮ ಪಂಚಾಯಿತಿ ಗ್ರಾಮದ ಲೆವೆಲ್ನಲ್ಲೇ ಉಳಿಬೇಕು ಅಂತೇಳಿ ನಮ್ಮೆಲ್ಲ ಸ್ವಾಭಿಮಾನವಾಗಿ ಎಲ್ಲ ರೈತರು ಯಾರು ಬಲವಂತ ಇಲ್ದೇನೆ ಸ್ವಂತ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಈ ತೀರ್ಮಾನ ಕೂಡ ಏಕಪಕ್ಷೀಯವಾಗಿ ಒಂದು 4 ಜನ, ಒಂದು 2-4 ಜನ ತೀರ್ಮಾನ ತಗೊಂಡು MLA ಅವ್ರಿಗೂ ಅಥವಾ ಮೇಲಧಿಕಾರಿಗಳಿಗೂ ಒತ್ತಾಯಿಸಿದ್ದಾರೆ. ನೀವು ದಯವಿಟ್ಟು MLA MLC ಏನಿದ್ದಾರೆ
ಈ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರುವುದೆಯೇ ಬಹುಮತದ ಮೇಲೆ ನಿಂತಿರುವಂತಹದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಹುಮತಕ್ಕೆ ಆದ್ಯತೆ ಇರೋದು, ಬಹುಮತದ ಮೇಲೆ ನಡೆಯುವಂತಹದ್ದು. ಬನ್ನಿ ಗ್ರಾಮಾಂತರದಲ್ಲಿ ದಯವಿಟ್ಟು ಎಲ್ಲರನ್ನು ವಿಚಾರಿಸಿ ಸೇರಿ ಬಹುಮತ ಏನಿದೆ ಅದ್ರ ಪ್ರಕಾರ ನೀವು ನಡ್ಕೊಳ್ಳುವಂತ ಹೇಳಿ ನಿಮ್ಮಲ್ಲೂ ನಾವು ಬೇಡಿಕೆ ಹೇಳ್ತಾ ಇದ್ದೀವಿ. ಏನಿದೆ ನಮ್ಮ ನ್ಯೂನತೆಗಳಿದೆ ಏನಿದೆ, ನೀವು ಮಾಡಿದ್ದು ಒಂದೇ ಒಂದು ತಪ್ಪಿಗೆ ಇಡೀ ಜನ ಇವತ್ತೆಲ್ಲ ನಾವು ಬಂದು ತಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಇಡೀ ರೈತ ವರ್ಗವೆಲ್ಲ ಇಲ್ಲಿ ಸಫರ್ ಪಡ್ತಾ ಇದೆ. ದಯವಿಟ್ಟು ಬಂದು ಏನಿದೆ ವಿಚಾರ ತಿಳ್ಕೊಂಡು ನಮ್ಗೆ ಹೋರಾಟಕ್ಕೆ ಏನಾಗಬೇಕು ಬೆಲೆ ಕೊಟ್ಟು ಗೌರವ ಕೊಟ್ಟು ನೀವು ನಡ್ಕೊಳ್ಳಿ. ದಯವಿಟ್ಟು ಇದನ್ನು ನಿಮ್ಮಲ್ಲಿ ಬೇಡಿಕೆ ಅಷ್ಟೇ. ಚಂದ್ರಶೇಖರ್, ನಾವು ನಗರಸಭೆನ ಯಾಕೆ ವಿರೋಧಿಸ್ತಾ ಈ ಗ್ರಾಮದಲ್ಲಿ 95 ಭಾಗ ನಾವು ವ್ಯವಸಾಯನೇ ನಂಬ್ಕೊಂಡಿದ್ದೀವಿ. ಅಷ್ಟು 95 ಭಾಗ ಜನಗಳು ಸಹ ಹೈನುಗಾರಿಕೆ ನಂಬ್ಕೊಂಡಿದ್ದೀವಿ. ದಯಮಾಡಿ ಈ ಶಾಸಕರಿಗೆ ಹೇಳ್ತೀನಿ, ಇಂಥ ಜನರ ಬಾಯಿಗೆ ಮಣ್ಣು ಹಾಕ್ಬೇಡಿ. ದಯಮಾಡಿ ನಮ್ಮ ಗ್ರಾಮ ಪಂಚಾಯತಿಗೆ ಇರಲಿ, ನಾವು ಹೈನುಗಾರಿಕೆ ನಂಬ್ಕೊಂಡಿರೋಂಥ ಜನಗಳು 95 ಭಾಗ ಇದ್ದೀವಿ. ವ್ಯವಸಾಯನೇ ನಂಬಿರೋಂಥ ಜನಗಳು 95 ಭಾಗ ಇದ್ದೀವಿ. ದಯಮಾಡಿ ನಮ್ಮದು ಗ್ರಾಮ ಪಂಚಾಯತಿಗೆ ಇರಬೇಕು. ದಯಮಾಡಿ ನೀವು ಇದನ್ನ ವಜಾ ಮಾಡ್ಕೊಂಡು ಬೇರೆ ಗ್ರಾಮ ಯಾವ್ದೋ ಮಾಡಿ ನಗರಸಭೆ ಮಾಡ್ಕೊಳ್ಳಿ. ಚನ್ನಸಂದ್ರ ವೈದ್ಯನಾಥಪುರ ಇದೆ ಪಕ್ಕದಲ್ಲಿ, ನಮ್ಮನ್ನ ಬಿಡಿ. ನಮ್ಮ ಸುನಂದ ಒಳಗೆ ನಾವು ಸೀಮಾ ಗಡಿಯಿಂದ ಆಚೆ ಕಡೆ ಇದ್ದೀವಿ. ದಯಮಾಡಿ ಇದನ್ನು ರದ್ದು ಮಾಡಬೇಕು ಅಂತೇಳಿ ನಾ ಈ ಮೂಲಕ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನೀವು ರದ್ದು ಮಾಡೋವರೆಗೂ ನಾವು ಚಳುವಳಿಯನ್ನ ನಿಲ್ಲಿಸಲ್ಲ ಯಾವುದೇ ಕಾರಣಕ್ಕೂ. ನನ್ನ ಹೆಸರು ಮಹೇಂದ್ರ ಅಂತೇಳಿ, ಮಾಜಿ APMC ಅಧ್ಯಕ್ಷರು. 12ನೇ ದಿನಕ್ಕೆ ನಡೀತಾ ಇದೆ ಧರಣಿ. ಇದಕ್ಕೆ ಪ್ರಿಯಾ ಖರ್ಗೆ ಅವ್ರನ್ನ ಗಮನ ಸೆಳಿತೀವಿ. ಎಲ್ಲ ನಾವು MLA ಸೆಳೆಯೋದಿಲ್ಲ. ಅಜಯ್ ನಾಗಭೂಷಣ ಆಗಿರ್ಬೋದು, ಮತ್ತೆ ಅತೀಕ್ ಇರ್ಬೋದು, ಇವರು ಪ್ರಿಯಾ ಖರ್ಗೆ ಅವ್ರ ಜೊತೆ ಬಂದು ಈ ಧರಣಿ ಸತ್ಯಕ್ಕೆ ಬಂದು ನಾವು ವಾಪಸ್ ತಗೊಳ್ತೀವಿ ಅನ್ನೋ ಗಂಟು ಈ ಧರಣಿಯನ್ನ ಎಚ್ಚರಿಕೆ ಗಂಟೆ ಕೊಡ್ತೀವಿ. ಯಾಕಂದ್ರೆ ಈಗಾಗಲೇ ಅಕ್ಕರು ಎಲ್ಲ ಹೇಳಿದ್ದಾರೆ, ಇದು ಹೋರಾಟದ ಊರು. ಶಿವಪುರ ಸತ್ಯಾಗ್ರಹ ಪಕ್ಕದಲ್ಲೇ ಇದೆ, ಶಿವಪುರದಲ್ಲಿ. ಅಲ್ಲೇ ಬಣ್ಣ ಹೊಡೆದವ್ರು ಪುರಸಭೆಯಲ್ಲಿ. ಇನ್ನು ನಗರಸಭೆ ಮಾಡಿ ನಮ್ದೇನ್ ಮಾಡಿದ್ರು, ಇದು ನಗರೀಕರಣ ಮಾಡಿ ಕಮರ್ಷಿಯಲ್ನ ದುಡ್ಡನ್ನ ನಮ್ದು ಬ್ರಿಟಿಷ್ನವ್ರಂಗೆ ಹೋಗಕ್ಕೆ ಮಾಡಿದ್ದಾರೆ. ದಯಮಾಡಿ ಪ್ರಿಯಾ ಖರ್ಗೆ ಅವರೇ, ದಯಮಾಡಿ ಗೆಜ್ಜಿಲ್ಗೆರೆ ಇದೆ ಹೈವೇ ರೋಡ್, ನೀವು ಮ್ಯಾಗ ಹೋಗ್ಬೇಡಿ. ದಯಮಾಡಿ ಕೆಳಗಡೆ ಬಂದು ಇದನ್ನ ನಾವು ವಾಪಸ್ ತಗೊಳ್ತೀವಿ ಅಂತೇಳಿ ಸುನಂದ ಅಕ್ಕವ್ರಿಗೆ ಮತ್ತು ಮುಖಂಡರುಗಳಿಗೆ, ಎಲ್ಲ ಪಕ್ಷದ ಮುಖಂಡರುಗಳಿಗೆ ನೀವು ಆಶ್ವಾಸನೆ ಕೊಟ್ಟು ಆಶ್ವಾಸನೆ ನಡೆದಿಲ್ಲ, ಆದೇಶ ಮಾಡಿ ಹೋಗ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಸಾಯಿ ಪ್ರಸನ್ನ ಅಂತ.